ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಅಂಗಡಿಯಲ್ಲಿ ಮಕ್ಕಳಿಗೆ ದುಡ್ಡು ಕೊಟ್ಟು ಚಿಪ್ಸ್ ಕೊಡಿಸ್ತೀರಾ. ಚಿಪ್ಸ್ ತಿಂದು ಮಕ್ಕಳ ಆರೋಗ್ಯ ಕೆಡುತ್ತೆ. ಅದಕ್ಕೆ ಮನೆಯಲ್ಲೇ ನೀವು ಮಾಡಿಕೊಟ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ, ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಮನೆಯಲ್ಲಿ ಯಾವ ರೀತಿ ಅದನ್ನು ಮಾಡ್ಕೊಳ್ಳೋದು ಅಂತ ನಾನು ಈಸಿಯಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನನ್ನ ಚಾನಲನ್ನು ಯಾರು ಮೊದಲು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ಫ್ರೆಶ್ ಆಗಿರೋ ಆಲೂಗಡ್ಡೆಯನ್ನು ತೆಗೆದುಕೊಂಡು ಅದನ್ನೊಂದು 2 ಸರಿ ತೊಳ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಂಡಾದಮೇಲೆ ಅದರ ಮೇಲಿದೆಲ್ಲ ಸಿಪ್ಪೆಯನ್ನು ತೆಗೆದುಕೊಳ್ಳೋಣ. ಈ ರೀತಿ ಕ್ಲೀನಾಗಿ ಸಿಪ್ಪೆಯನ್ನು ತೆಗೆದುಕೊಳ್ಳೋಣ. ಆಮೇಲೆ ಈ ವೆಜಿಟೇಬಲ್ ಸ್ಲೈಸರಿಂದ ಸ್ಲೈಸ್ ಮಾಡ್ಕೊಳ್ಳೋಣ. ಈ ಸ್ಲೈಸ್ಗಳು ಎಷ್ಟು ತೆಳುವಾಗಿದ್ದರೆ ಅಷ್ಟು ಚಿಪ್ಸ್ ಚೆನ್ನಾಗಿ ಬರುತ್ತೆ. ಇಷ್ಟು ತೆಳುವಾಗಿದ್ದರೆ ಸಾಕು. ಒಂದು 2-3 ಸಾರಿ ನೀರಲ್ಲಿ ತೊಳ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಂಡಾದಮೇಲೆ ಒಲೆ ಮೇಲೆ ನೀರು ಕಾಯಲು ಇಟ್ಕೊಳ್ಳೋಣ. ಅದು ನೀರು ಸ್ವಲ್ಪ ಕುದಿ ಬರುತ್ತೆ ಅನ್ನುವಾಗ ಸ್ವಲ್ಪ ಉಪ್ಪು ಸೇರಿಸೋಣ. ಅದಕ್ಕೆ ಉಪ್ಪು ಹಾಕಿದ ಮೇಲೆ ಸ್ಲೈಸ್ ಮಾಡ್ಕೊಂಡಿದ್ವಲ್ಲ ಅದು ನೀರಲ್ಲಿ ಹಾಕಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. 2-3 ನಿಮಿಷ ಆದಮೇಲೆ ತೆಗೆದು ಬಿಡೋಣ. ಅದನ್ನ 2-3 ನಿಮಿಷಕ್ಕಿಂತ ಹೆಚ್ಚಿಗೆ ಬೇಯಿಸಿದರೆ ಚಿಪ್ಸ್ ಚೆನ್ನಾಗಿ ಬರಲ್ಲ. ಒಂದು ಕಾಟನ್ ಬಟ್ಟೆ ಮೇಲೆ ಇವುಗಳನ್ನೆಲ್ಲ ಬಿಡಿ ಬಿಡಿಯಾಗಿ ಹರಡ್ಕೊಳ್ಳೋಣ. ಬಿಡಿ ಬಿಡಿಯಾಗಿದ್ದಷ್ಟು ಬೇಗ ಆರುತ್ತೆ. ಅದರ ಮೇಲಿದ್ದ ತೇವಾಂಶ ಎಲ್ಲ ಬೇಗ ಆರುತ್ತೆ. ಇದನ್ನ ಆರಲು ಬಿಟ್ಟು ಈ ಕಡೆ ನಾವು ಎಣ್ಣೆ ಕಾಯಲ್ಲಿ ಇಟ್ಕೊಳ್ಳೋಣ. ಈ ಕಾಟನ್ ಬಟ್ಟೆಯಿಂದ ಅದ್ರ ಮೇಲೆ ಪ್ರೆಶ್ ಮಾಡ್ತಾ ಹೋದರೆ ಅದರ ತೇವಾಂಶ ಇನ್ನೂ ಬೇಗ ಆರುತ್ತೆ. ಅಷ್ಟರೊಳಗೆ ಇಲ್ಲಿ ಎಣ್ಣೆ ಬಿಸಿಯಾಗಲಿಟ್ಟಿದ್ವಲ್ಲ, ಬಿಸಿ ಆಗಿದೆ. ಇವಾಗ ಒಂದೊಂದಾಗಿ ಹಾಕ್ತಾ ಕರಿಯೋಣ. ಅದನ್ನು ಗ್ಯಾಸ್ ಸಿಮ್ಮಲ್ಲೇ ಇರಲಿ. ಜೋರಾಗಿಟ್ಟರೆ ಸೀದೋಗ್ಬಿಡುತ್ತೆ. ಇಷ್ಟು ಕೆಂಪಾಗಿದ್ದರೆ ಸಾಕು. ಇದು ಮತ್ತೊಂದು ಬಾರಿ ಕರೆದಿರೋದಿದು. ಇಷ್ಟು ಕೆಂಪಾಗಿದ್ದರೆ ಸಾಕು, ಕ್ರಿಸ್ಪಿಯಾಗಿರುತ್ತೆ. ಇಲ್ಲಿ ಕೇಳಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇವಾಗ ಬಿಸಿ ಬಿಸಿ ಟೀ ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಲೂಗಡ್ಡೆ ಚಿಪ್ಸ್ ರೆಡಿ.